ಆದೇಶ ಇದು ಸಹಜವಾಗಿ ಪ್ರತಿ ವರ್ಷ ಟ್ರಿಬ್ಯುನಲ್ನಿಂದ ಒಂದು ಆದೇಶ ಬರ್ತದೆ. ಪರಿಸ್ಥಿತಿ ಇವತ್ತು ಹೇಗಿದೆ ಅಂದರೆ ನಮಗೆ ಕುಡಿಯೋದಕ್ಕೆ ನೀರಿಲ್ಲ. ಕುಡಿಯೋ ನೀರೇ ಬರ ಇರುವಾಗ ನಾವು ಕಳೆದ ಇದೇ ತಿಂಗಳು 4ನೇ ತಾರೀಕು KRSಗೂ ಕೂಡ ವಿಸಿಟ್ ಕೊಟ್ಟಿದ್ವಿ. ಆವತ್ತು ಅಶೋಕ್ ಅವರು ಇದ್ದರು, ನಮ್ಮ ಶ್ರೀವಾಸ್ತವ್ ಅವರು ಇದ್ದರು. ನಾವೆಲ್ಲ ಹೋದಾಗ 10 TMC ನೀರಿತ್ತು. ಅಲ್ಲಿ ಡೆಡ್ ಸ್ಟೋರೇಜ್ 4 ಹೋದರೆ ಇನ್ನು 6 TMC 2 ತಿಂಗಳಿಗೆ ಮಾತ್ರ ಕುಡಿಯೋಕ್ಕಾಗತ್ತೆ, ರೈತರಿಗೆ ನೀರು ಕೊಡೋಕ್ಕಾಗಲ್ಲ ಅಂತೇಳಿ ಆವತ್ತೇ ಸರ್ಕಾರ ಡಿಕ್ಲೇರ್ ಮಾಡಿತ್ತು. ಮತ್ತು ಅಧಿಕಾರಿಗಳು ಕೂಡ ಆ ಮಾತನ್ನು ಹೇಳಿದರು. ಈಗ ಮಳೆ ಸಂಪೂರ್ಣವಾಗಿ ಬಂದೇ ಇಲ್ಲ. ಇದರಿಂದ ಏನಾಗಿದೆ, ಇಲ್ಲಿ ಶಿಂಷಾದಲ್ಲಿ ವಿದ್ಯುತ್ ಉತ್ಪಾದನಾ ಘಟಕವೇ ನಿಂತು ಹೋಗ್ಬಿಟ್ಟಿದೆ, ಅಂದರೆ ನೀರಿಲ್ಲ. ಈ ರೀತಿ ನಾವು ಸಂಕಷ್ಟವನ್ನು ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ 3.5 TMC ನೀವು ನೀರು ಕೊಡಿ ಅಂತಂದರೆ ನೀರು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ನೀರಿಲ್ಲ, ಬತ್ತಿ ಹೋಗಿದೆ, ಜಲಾಶಯಗಳೆಲ್ಲ ಬತ್ತಿ ಹೋಗಿವೆ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಒಂದು ಹನಿ ನೀರನ್ನು ನಾವು ಕೊಡೋದಿಲ್ಲ ಅಂಥೇಳಿ ಟ್ರಿಬ್ಯುನಲ್ಗೆ ಅವರು ಉತ್ತರ ಕೊಡಬೇಕು. ಅಂಥ ಪರಿಸ್ಥಿತಿ ಉದ್ಭವ ಆದರೆ ಕೋರ್ಟ್ಗೂ ಹೋಗಿ ತಡೆ ತರಬೇಕು. ಅದನ್ನು ಬಿಟ್ಟು ಇವರು ಏನಾದರೂ ಮಾಡಿದರೆ ಈ ಭಾಗದ ರೈತರು ಈಗಾಗಲೇ ಕಂಗಾಲಾಗಿ ಹೋಗಿದ್ದಾರೆ, ಹಾಳಾಗಿದ್ದಾರೆ. ಇನ್ನು ಕುಡಿಯೋ ನೀರು ಕೊಡಲಿಲ್ಲ ಅಂತಂತಂದರೆ ನಮ್ಮ ಬೆಂಗಳೂರು ಮತ್ತು ಎಲ್ಲೆಲ್ಲಿಗೆ ಈ ನೀರು ಬಿಡುಗಡೆ ಈಗ ಆಗ್ತಿತ್ತು ಅವರೆಲ್ಲರಿಗೂ ಕೂಡ ತೊಂದರೆ ಆಗ್ತದೆ. ಕುಡಿಯೋ ನೀರು ಇಲ್ಲದೆ ಇದ್ದರೆ ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ. ಆದ್ದರಿಂದ ಸರ್ಕಾರ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡಬೇಕು. ಇದೊಂದು ರೀತಿಯ ಮರಣ ಶಾಸನವನ್ನು ಬರೆಯೋ ರೀತಿಯಲ್ಲಾಗಿದೆ. ಅದಕ್ಕೆ ಸರ್ಕಾರ ಸೊಪ್ಪು ಹಾಕಬಾರ್ದು. ನಾವೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ನಿಲ್ತೇವೆ. ಇಲ್ಲ ಅವ್ರೇನಾದರೂ ನೀರು ಬಿಡೋದಾದರೆ ಅವರ ವಿರುದ್ಧವಾಗಿ ನಿಲ್ತೇವೆ. ಇದು ನಮ್ಮ ನಿರ್ಧಾರ. ಸರ್, ಸರ್ಕಾರವೇ ಇಲ್ಲಿ ಕರ್ನಾಟಕದಲ್ಲಿ ಡೆಲ್ಲಿಲಿ ಇದ್ದಾರೆ, ಹಲವು ರಜಾ ಹಾಕಿ ಡೆಲ್ಲಿಗೆ ಹೋಗಿದ್ದಾರೆ. ಯಾಕೆಂತಂದರೆ ಅದು ಡೆಲ್ಲಿ ಇದು ಸರ್ಕಾರ, ಅದು ಇಲ್ಲಿ ನೀರಿಲ್ಲ, ಮಳೆ ಬರಲಿಲ್ಲ ಅಂತಂದ್ರೆ ಅವ್ರಿಗೇನು ಸಂಬಂಧ? ಡೆಲ್ಲಿಯಲ್ಲಿ ಇರ್ತಾರೆ ಅವರು. ಅವ್ರದ್ದು ಕ್ಯಾಂಪ್ ಅಟ್ ಡೆಲ್ಲಿ. ಕಾಂಗ್ರೆಸ್ ಇದು ಸರ್ಕಾರ ಎಲ್ಲಿದೆ ಅಂದರೆ ಡೆಲ್ಲಿನಲ್ಲಿದೆ. ಕೇಂದ್ರ ಸರ್ಕಾರ ಅಲ್ಲ, ರಾಜ್ಯ ಸರ್ಕಾರ ಡೆಲ್ಲಿನಲ್ಲಿದೆ. ಅದರಲ್ಲಿ ಎಲ್ಲಿ ಅಡ್ರೆಸ್ ಯಾರಾದರೂ ಕೊಡ್ರಿ ಅಂತಂದರೆ ಸೋನಿಯಾ ಗಾಂಧಿ ಬಾಗಿಲಲ್ಲಿದೆ. ಮಂಡಿ ಊರಿಗೆ ಕುಳಿತುಬಿಟ್ಟಿದೆ ಹೋಗಿ ಅಲ್ಲಿ. ಇಲ್ಲಿನ ಜನರು ಸಮಸ್ಯೆಗಳನ್ನು ಹೇಳ್ಕೊಂಡ್ರೆ ಏನು ಪ್ರಯೋಜನ? ಯಾರ ಹತ್ರ ಹೇಳಬೇಕು? ನಾವು ಅಂದ್ಕೊಂಡಿದ್ವಿ ಏನಪ್ಪ ಸಿದ್ದರಾಮಯ್ಯನವ್ರು ಬಂದರು, ಬರ ಬಂದ್ಬಿಡ್ತು ಅಂತ. ಅವರು ಓದಿ ಆಯ್ತಲ್ಲ, ಇವ್ರು ಬಂದರು. ಈಗ DK ಬರ ಅಂತೂ ಹೋಗ್ಲೇ ಇಲ್ಲ. ಅದಕ್ಕೆ ನಮ್ಗೆ ಈಗ ಅನಿಸ್ತಾ ಇದೆ ಬರ ಇವರಿಂದ ಅಲ್ಲ, ಬರ ಕಾಂಗ್ರೆಸ್ಸಿಂದ ಅಂತ. ಕಾಂಗ್ರೆಸ್ ಬಂದಿದೆ ಅಂದರೆ ಬರ ತಂದಿದೆ ಅಂತ. ಇಂಥ ಪರಿಸ್ಥಿತಿ ಇದೆ. ಅದಕ್ಕೆ ಜನ ಯೋಚನೆ ಮಾಡಿ ಇದನ್ನು ಕಳಿಸಿಬಿಟ್ರೆ ಬರ ಹೋಗ್ಬಿಡ್ತದೆ, ಕಾಂಗ್ರೆಸ್ ಜೊತೆಯಲ್ಲಿ ಬರ ಹೊರಟೋಗ್ತದೆ, ಸಿರಿ ಬಂದ್ಬಿಡುತ್ತೆ. ಸರ್, ಬಿಡದಿ ಟೌನ್ಶಿಪ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ. ಅವರು ಮಾಡೇ ಮಾಡ್ತೀವಿ ಅಂತಾರೆ, ನಾವು ಬಿಡೋದಿಲ್ಲ ಅಂತ ರೈತರು ಹೇಳ್ತಾರಲ್ಲ, ಅದಕ್ಕೆ ಉತ್ತರ ಕೊಡಬೇಕು. ಯಾರಪ್ಪನ ಆಸ್ತಿಗಳಿಗೂ? ಇದು ರೈತರ ಆಸ್ತಿಗಳು. ನೀವು ರೈತರ ಆಸ್ತಿ ಕಿತ್ಕೊಂಡು ನೀವೇನು ಸಾಮ್ರಾಜ್ಯ ಕಟ್ಟಲಿಕ್ಕೆ ಆಗೋದಿಲ್ಲ. ರೈತರನ್ನು ನೋಡಿ, ಇವಾಗ ಈಗ ಪರಿಸ್ಥಿತಿ ನೋಡಿ, ರೈತರದ್ದು ಎಂಥ ಸಮಸ್ಯೆ ಇದೆ. ಈಗ ನಾನು ನೋಡಿದೆ, ಈಗ ನಾವು ಬರ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತಾ ನಾವು ಮುಖ್ಯಮಂತ್ರಿಗಳ ಕ್ಷೇತ್ರವಾದ ಕನಕಪುರದಿಂದಲೇ ಬಂದಿದ್ದು. ಕನಕಪುರ ಹೆಂಗಾಗಿದೆ ಅಂತಂದರೆ ಜಂಗಲ್ ಆಗೋಗಿದೆ. ಏನು ನಡೀತಾ ಇದೆ ಅಂದರೆ ರಿಯಲ್ ಎಸ್ಟೇಟು, ಆಮೇಲೆ ಗಣಿಗಾರಿಕೆ, ಇದರಲ್ಲಿ ಮಾತ್ರ ಮಾಡೋರು ಸಂತೃಪ್ತರಾಗಿದ್ದಾರೆ. ಇನ್ನೆಲ್ಲರೂ ಸರ್ವನಾಶ ಆಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಅದೇ ಊರಿನವರಲ್ವ, ಇದಕ್ಕೆಲ್ಲ ಪರಿಹಾರಗಳನ್ನು ಕೊಡಬೇಕು. ಇಲ್ಲ ಅಂತಂದರೆ ನಿಮ್ಮನ್ನು ಜನ ಏನೋ ದೊಡ್ಡ ಘನಕಾರ್ಯ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರು ಮೊದಲು, ಅದೆಲ್ಲ ಉಲ್ಟಾ ಆಗಿಬಿಡ್ತದೆ. ಇಂಥ ದರಿದ್ರ ಮುಖ್ಯಮಂತ್ರಿ ಯಾವತ್ತೂ ನಮಗೆ ಸಿಕ್ಕಿರಲಿಲ್ಲ ಅಂತ ಯಾರು ಹೇಳಬಾರ್ದು. ನಿಮ್ಮನ್ನು ಆ ರೀತಿ ನಡ್ಕೊಳ್ಳಿ ಅಂತ ನಾನು ಅವ್ರಿಗೆ ಸಲಹೆ ಕೊಡ್ಲಿಕ್ಕೆ. ಈಗ ಆಲ್ರೆಡಿ ಅವರು